ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಏನು ಅಂತ ಹೇಳಿದ್ರೆ ನನ್ನ ಜ್ಯುವೆಲ್ರಿ ಕಲೆಕ್ಷನ್ ತೋರಿಸ್ತೀನಿ. ಬರೀ ಮದುವೆಗೆ ದಾರಿಗೆ ಹಾಕೊಂಡಿದ್ದು, ನಾನು ನನ್ನ ಹಸ್ಬೆಂಡ್ ಹಾಕೊಂಡಿದ್ದು ಮಾತ್ರ ಇವತ್ತು ತೋರಿಸ್ತೀನಿ. ಇದೇನಾದರೂ ಇಷ್ಟ ಆಗಿ ನನ್ನ ಹತ್ರ ಇರೋ ಒಡವೆ ಕಲೆಕ್ಷನ್ಸ್ ಏನಾದರೂ ನೀವು ತುಂಬ ನೋಡಬೇಕು ಅಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ನನ್ನ ಹತ್ರ ಇರೋ ಒಡವೆಗಳನ್ನೆಲ್ಲ ತೋರಿಸ್ತೀನಿ. ಬಟ್ ಮೊದಲನೇದು ಇದು ಕಾಣಿಸ್ತಿದೆ ಅನಿಸುತ್ತೆ, ಇದು ಲಾಂಗ್ ಚೈನ್. ಸೊ ನಾನು ಬ್ಯಾಕ್ ಕ್ಯಾಮ್ರಾಯಿಂದನೂ ಆಮೇಲೆ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ನೋಡ್ಕೊಳ್ಳಿ, ಇದು ಲಾಂಗ್ ಚೈನ್. ಮತ್ತು ಇದಕ್ಕೆ ಮ್ಯಾಚ್ ಆಗೋ ಥರ ಈ ಥರ ಜುಮ್ಕಾಸ್ ಇದೆ. ಕಾಣಿಸಲ್ಲ, ಗ್ಯಾಪ್ನ ಇದೆಯಾ? ಇದು ಜುಮ್ಕಿ. ಆ ಲಾಂಗ್ ಚೈನ್ಗೆ ನನಗೆ ತುಂಬ ಇಷ್ಟ, ಸ್ವಲ್ಪ ದೊಡ್ಡದಾಗಿದೆ. ನನಗೆ ವಾಲೆ ಜುಮ್ಕಿ ಅಂದ್ರೇ ತುಂಬ ಇಷ್ಟ. ಬೇರೆ ಥರ ವಾಲೆಗಿಂತ ನನಗೆ ಜುಮ್ಕಿಗಳಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಅದಕ್ಕೆ ಈ ಥರ ಒಂದು ಜುಮ್ಕಿ ಸೆಟ್ನ ಪೇರ್ ಮಾಡ್ಕೊಂಡು ತೊಗೊಂಡೆ. ನೆಕ್ಸ್ಟು ನನ್ನ ಬಳೆಗಳು ತೋರಿಸ್ತೀನಿ. ಕಾಣಿಸ್ತಿದೆ ಅನ್ಕೊಂತೀನಿ ಡಿಸೈನು. ಸಿಂಪಲ್ ಡಿಸೈನು, ಕಂಪ್ಲೀಟ್ ಗೋಲ್ಡು, ಯಾವುದೇ ರೀತಿ ಸ್ಟೋನ್ ಇಲ್ಲ, ಏನೂ ಇಲ್ಲ. ಸೊ ಈ ಡಿಸೈನ್ಗೆ ಸ್ವಲ್ಪ ಮೇಕಿಂಗ್ ಚಾರ್ಜಸ್ಸು ಕಮ್ಮಿ ಇರುತ್ತೆ. ಅಂದರೆ ಪ್ಯೂರ್ ಗೋಲ್ಡಲ್ಲಿ ನಾವು ಎಷ್ಟು ಕಮ್ಮಿ ಡಿಸೈನ್ ಎತ್ಕೊತೀವೋ ಅಷ್ಟು ನಮಗೆ ಲಾಭ. ಮೇಕಿಂಗ್ ಚಾರ್ಜಸ್ ಸ್ವಲ್ಪ ಕಮ್ಮಿ ಇರುತ್ತೆ. ನಾನು ಹತ್ರ ಬ್ಯಾಕ್ ಕ್ಯಾಮ್ರಾಯಿಂದನೂ ಕ್ಲೀನಾಗಿ ತೋರಿಸ್ತೀನಿ. ಸೊ ಇದೆರಡು ಬಳೆ ಇದೆ. ಮತ್ತು ಒಂದು ವಿಡಿಯೋದಲ್ಲಿ ಆಲ್ರೆಡಿ ತೋರಿಸಿರ್ತೀನಿ ಪಾಪುಗೆ ಗಿಫ್ಟ್ ಬಂದಿದ್ದು ಉಂಗುರಗಳು ಅಂತ. ಸೊ ತಿರ್ಗಾ ಒಂದ್ಸಲ ತೋರಿಸ್ತೀನಿ. ಮೂರು ಉಂಗುರಗಳು ಬಂದಿದೆ ಅವನಿಗೆ, ಕಾಣಿಸ್ತಿದೆ ಅನಿಸುತ್ತೆ. ಸೊ ಅವನಿಗೆ ಯಾವುದೇ ರೀತಿ ಇನ್ನೂ ಬರ್ಡೇ ಬೇರೆ ಫಂಕ್ಷನ್ಸ್ ಯಾವುದು ಮಾಡಿಲ್ಲ ಅಲ್ವಾ. ಸೊ ನೋಡೋಕ್ಕೆ ಬಂದವರು ಮತ್ತು ಅಮ್ಮ ಕೊಡಿಸಿದೊಂದು, ಮತ್ತು ಸೌಂದರ್ಯ, ವಿಜಯ್ ಸೌಂದರ್ಯ ವ್ಲಾಗ್ಸ್, ಕನ್ನಡ ವ್ಲಾಗ್ಸ್, ಅವ್ರು ಕೂಡ ಗಿಫ್ಟ್ ಮಾಡಿದ್ದಾರೆ. ಸೊ ಅವ್ರು ಮಾಡಿದ ಗಿಫ್ಟ್ ಇದೆ, ಕಾಣಿಸ್ತಾ ಇದೆಯಾ? ಹೋಪ್ಫುಲಿ ಕಾಣಿಸ್ತಿದೆ ಅನಿಸುತ್ತೆ. ಇದು ಅವ್ರು ಕೊಡಿಸಿದ್ದು. ಇದು ಅಮ್ಮ ಕೊಡಿಸಿದ್ದು. ಅದೇ ಕಳಿಸ್ಬೇಕಾದ್ರೆ 9 ತಿಂಗಳು ಇಟ್ಕೊಂಡು ಕಳಿಸ್ತಾರಲ್ವ, ಆ ಟೈಮಲ್ಲಿ ಕೊಡಿಸ್ತಾರಲ್ವ, ಆ ಥರದ್ದು. ಮತ್ತು ನಾನು ಚೆನ್ನಾಗಿ ವ್ಲಾಗ್ಸ್ ಮಾಡಿದ್ದೆ, ಯಾರ್ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ಆ ವ್ಲಾಗ್ಸು ನೋಡಿ. ತುಂಬ ಒಳ್ಳೊಳ್ಳೆ ಚಿಕನ್ ರೆಸಿಪೀಸ್ ಎಲ್ಲ ಇರುತ್ತೆ ಅದರಲ್ಲಿ. ಸೊ ಚೆನ್ನೈ ಚಿಚ್ಚಿ ಅಂತೀವಿ ನಾವು, ಅಂದರೆ ವಿಕಾಸ್ ಅವರ ಅಮ್ಮ ಅವರ ತಂಗಿ, ಚಿಕ್ಕಮ್ಮ ಆಗಬೇಕು. ಸೊ ಪಾಪುಗೆ ಅಜ್ಜಿ, ಚೆನ್ನೈ ಅಜ್ಜಿ ಅವ್ರು ಕೊಡಿಸಿರೋದಿದು, ತಾತ ಅಜ್ಜಿ. ಕಾಣಿಸ್ತಿದ್ಯಾ? ಹಾಂ, ಮತ್ತು ಇದು ಬಂದು ವಿಕಾಸ್ ಅವ್ರು ಹಾಕ್ಕೊಂಡಿದ್ದು ಬ್ರಾಸ್ಲೈಟ್. ಕಾಣಿಸಿದೆ ಅನ್ಸುತ್ತೆ ಈ ಡಿಸೈನು. ಅವರೇ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಅವ್ರಿಗೆ ಸೈಜ್ ಸ್ವಲ್ಪ ಡಿಫಿಕಲ್ಟೆ. ಸೊ ಈ ಥರ ಇದೆ, ಗಟ್ಟಿ ಇದೆ, ದಪ್ಪ ಇದೆ, ಚೆನ್ನಾಗಿದೆ. ಈ ಡಿಸೈನ್ ಯಾರ್ಯಾರಿಗೆ ಇಷ್ಟ ಆಗಿದೆ ನೋಡಿ. ಬಟ್ ಇದು ಒಳ್ಳೆ ಟ್ರೆಂಡಲ್ಲಿದೆ, ಮತ್ತು ಯಾವಾಗಲೂ ಅಂದರೆ ಟ್ರೆಂಡಲ್ಲೇ ಇರುತ್ತೆ ಈ ಡಿಸೈನ್ ನನ್ನ ಪ್ರಕಾರ. ಸೊ ಚೆನ್ನಾಗಿ ಅನಿಸ್ತಿದೆಯಾ? ಚೆನ್ನಾಗಿದೆಯಾ? ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ.
ನಾನು ಎಂಗೇಜ್ಮೆಂಟ್ ರಿಂಗ್ ತುಂಬ ಜನ ನೋಡಿರ್ತೀರ ಆಲ್ರೆಡಿ, ಅದನ್ನು ತೋರಿಸ್ಬೇಕಾ ತಿರ್ಗಾ ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ವಿಕಾಸ್ ಅವ್ರ ಎಂಗೇಜ್ಮೆಂಟ್ ರಿಂಗ್ ನೋಡಿ. ಸೊ ಸ್ಟೋನ್ ಇರೋದ್ರಿಂದ ನಿಮಗೆ ರಿಫ್ಲೆಕ್ಷನ್ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಇದು ಸಿಂಗಲ್ ಸ್ಟೋನ್ದು. ಇದು ಆಮೆ ಆ ಥರ ಎಲ್ಲ ಡಿಸೈನ್ ಅಲ್ಲ, ಸ್ವಲ್ಪ ಆ ಥರ ಲುಕ್ ಇರೋದ್ರಿಂದ ಕನ್ಫ್ಯೂಸ್ ಆಗ್ಬೇಕು. ನಾನು ಬ್ಯಾಕ್ ಕ್ಯಾಮ್ರಾಯಿಂದ ಕ್ಲಿಯರಾಗೆಲ್ಲ ತೋರಿಸ್ತೀನಿ, ಓಕೆನಾ? ಅಷ್ಟು ದೊಡ್ಡದಾಗಿದೆ, ಹೀಗೆ ಬಿತ್ತೋಗುತ್ತೆ. ಇದು ಬರೀ ನನ್ನ ಮದುವೆ ದಾರಿಯಲ್ಲಿ ಹಾಕೊಂಡಿದ್ದ ಒಡವೆಗಳು, ಇಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತಾ ಇದ್ದೀನಿ. ಇದು ಪಾಪು ರಿಂಗ್ಸ್ಗಳು ಯಾರ್ಯಾರು ಕೊಟ್ಟರು ಅಂತ ವೀಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಮತ್ತು ವಿಕಾಸ್ ಅವ್ರದ್ದು ಬ್ರಾಸ್ಲೈಟ್ ಡಿಸೈನ್ ಇದು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ವೆಯ್ಟ್ ಕೂಡ ಇದೆ, ಗಟ್ಟಿ ಇದೆ. ಸೊ ರಫ್ ಯೂಸ್ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ಅಮ್ಮ ಅವ್ರು ಕೊಡಿಸಿದ್ದು ಮದುವೆ ಟೈಮಲ್ಲಿ ವಿಕಾಸ್ ಅವ್ರಿಗೆ. ಮತ್ತು ಎಂಗೇಜ್ಮೆಂಟ್ ರಿಂಗು ಕೂಡ ಅಷ್ಟೇ, ಇದು ಕೂಡ ಅಷ್ಟೇ. ಅವ್ರದ್ದು ಬೆರಳೆಲ್ಲ ಸ್ವಲ್ಪ ದಪ್ಪ ಇದೆ. ಸೊ ಅದಕ್ಕೋಸ್ಕರ ಚೆನ್ನಾಗಿದೆ ಅಲ್ವಾ ಈ ಡಿಸೈನು. ನನಗೆ ಈ ಡಿಸೈನು ಮತ್ತು ಬ್ರಾಸ್ಲೈಟಿಗೆ ಮ್ಯಾಚ್ ಆಗ್ತಾಯಿತ್ತು. ಮತ್ತು ಇದೇ ನನ್ನ ಲಾಂಗ್ ಚೈನ್ ಡಿಸೈನ್. ಇದು ಅಮ್ಮ ಅಪ್ಪ ತುಂಬ ಕಷ್ಟಪಟ್ಟು ಅವರ ಒಂದೊಂದು ರೂಪಾಯಿ ಕೂಡಿಟ್ಟು ನನಗೆ ಕೊಡಿಸಿರೋದಿದು. ಸೊ ಮದುವೆ ಟೈಮ್ಗೆ ಅಂತಲೇ ಆವಾಗಿಂದನೇ ಕೂಡಿಟ್ಟು ಮಾಡಿಸಿದ್ದು. ಸೊ ಇದು ನಾನು ಜೋಲಾಕಾಸಲ್ಲಿ ಇಸ್ಕೊಂಡಿದ್ದು. ಸೊ ನಿಮಗೆ ಎಷ್ಟಾಯಿತು, ಎಷ್ಟು ಗ್ರಾಮ್ಸ್ ಇದೆ ಅದೆಲ್ಲ ಬೇಕು ಅಂತ ಹೇಳಿದ್ರೆ ಅದನ್ನು ತಿಳಿಸಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕಂಪ್ಲೀಟ್ ಬಿಲ್ ಎಲ್ಲ ನಿಮಗೆ ತೋರಿಸ್ತೀನಿ. ಸೊ ಆವಾಗ ಸ್ವಲ್ಪ ಗೋಲ್ಡ್ ಕಮ್ಮಿ ಇತ್ತು, ಇವಾಗ ಇನ್ನೂ ಜಾಸ್ತಿ ಆಗಿದೆ. ಸೊ ಸೇವಿಂಗ್ಸ್ಗೆ ಗೋಲ್ಡ್ ಓಕೆ, ಬಟ್ ಮೇಕಿಂಗ್ ಚಾರ್ಜಸ್ ಅದನ್ನೆಲ್ಲ ನೋಡಿ ಪರ್ಚೇಸ್ ಮಾಡಿದ್ರೆ ಬೆಟರ್. ಸೊ ಯಾಕೆಂದರೆ ನಾವು ಗೋಲ್ಡ್ ಪರ್ಚೇಸ್ ಮಾಡ್ತೀವಿ, ಮೇಕಿಂಗ್ ಚಾರ್ಜಸ್ ಇದಕ್ಕೆ ಸ್ವಲ್ಪ ಜಾಸ್ತಿನೇ. ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಸ್ಟೋನ್ಸ್ ಮತ್ತು ಡಿಸೈನ್ ಎಲ್ಲ ತುಂಬ ಇದೆ. ಬಟ್ ನನಗೇನೋ ಅದೇ ತುಂಬಾ ಇಷ್ಟ ಆಯಿತು ಈ ಡಿಸೈನ್. ಈ ಲಾಂಗ್ ಚೈನ್ಗೂ ಈ ಜುಮ್ಕಿಗೂ ಮೇಕಿಂಗ್ ಚಾರ್ಜಸ್ ಸ್ವಲ್ಪ ಜಾಸ್ತಿನೇ ಇತ್ತು. ಮತ್ತು ನಾನು ಕೆಲ್ಸಕ್ಕೆ ಹೋಗಿರೋ ಟೈಮಲ್ಲಿ ಸ್ವಲ್ಪ ಅಂದರೆ ಗೋಲ್ಡ್ ಚೀಟ್ ಆ ಥರ ಎಲ್ಲ ಹಾಕಿ ಬ್ಯಾಂಗಲ್ ಮಾಡ್ಕೊಂಡಿದ್ದು. ಸೊ ನನಗೆ ತುಂಬ ಫೇವ್ರೆಟ್ ಇದು. ಯಾಕಂದರೆ ಇದು ನನ್ನ ತುಂಬ ಕಷ್ಟಪಟ್ಟು ದುಡ್ದು ನಾನು ಸೇವಿಂಗ್ಸ್ ಮಾಡಿರೋ ದುಡ್ಡಲ್ಲಿ ತೊಗೊಂಡಿದ್ದ ಬಳೆಗಳು ಅಂತ ಹೆಮ್ಮೆ ಕೂಡ ಇದೆ. ಸೊ ಇಷ್ಟ ಆಗಿತ್ತು, ನೋಡಿದ್ದೀರಾ. ಇದು ನನ್ನ ದಾರಿಯಲ್ಲಿ ವಿಕಾಸ್ ಅವ್ರಿಗೆ ನನಗೆ ನಮ್ಮ ಅಮ್ಮ ಅಪ್ಪ ಕೊಡಿಸಿರೋ ಒಡವೆಗಳು ಕಂಪ್ಲೀಟಾಗಿ. ಸೊ ಮಿಕ್ಕಿದ ಸೆಟ್ಸ್ ಆಗಲಿ ಇಲ್ಲಾಂದರೆ ನಮ್ಮ ಅತ್ತೆ ಹತ್ರ ನಮ್ಮ ಅಮ್ಮ ಹತ್ರ ಇರೋದೆಲ್ಲ ನಿಮಗೆ ನೋಡಬೇಕು ಅಂತ ಹೇಳಿಸಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ನನ್ನ ಹತ್ರ ಇನ್ನೂ ಡೈಮಂಡ್ ಸೆಟ್ಸ್ ಎಲ್ಲ ಇದೆ. ನಿಮಗೆ ನೋಡಬೇಕು ಅಂತ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ, ಓಕೆನಾ? ಅದನ್ನು ರಿಪೀಟೆಡಾಗಿ ಹೇಳ್ತಾ ಇದ್ದೀನಿ. ಇದು ಮನೇಲಿರುತ್ತೆ, ಚಿಕ್ಕ ಪುಟ್ಟ ಫಂಕ್ಷನ್ಸ್ಗೆ ಹಾಕೊಂಡು ಹೋಗೋಕ್ಕೆ ಪದೇ ಪದೇ ಬ್ಯಾಂಕ್ಗೆಲ್ಲ ಹೋಗಿ ತೊಗೊಳಕ್ಕಾಗಲ್ಲ. ಸೊ ಇನ್ನು ನಮ್ಮ ಮಮ್ಮಿ ಹತ್ರ ಇರೋದು, ನಮ್ಮ ಅತ್ತೆ ಹತ್ರ ಇರೋದು ಎಲ್ಲ ಚಿನ್ನದ ಒಡವೆಗಳು ನೀವು ನೋಡಬೇಕಾ? ಹಂಗಂದರೆ ಕಮೆಂಟ್ ಸೆಕ್ಷನ್ ಡೋಂಟ್ ಮಿಸ್, ಓಕೆನಾ? ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು, ಬಾಯ್.